ಸುಮಾರು ದಿವಸಗಳಿಂದ ಬಿಜಾಪುರ ನಗರದ ಜನ ಹನುಮನ್ ದೇವರ ವಜ್ರ ಹನುಮಾನ ದೇವರ ಹತ್ರ ಒಂದು ಅಂಡರ್ ಪಾಸ್ ಮಾಡಬೇಕು ಅಂಥೇಳಿ ಬಾಗಲಕೋಟೆ ಬ್ರಿಡ್ಜ್ ಏನು ಪ್ರಾರಂಭ ಆಯಿತು ಅವತ್ತಿನ ಹಿಡಿದು ಅದನ್ನು ಜೀವ ತಿಂತಿದ್ರು. ನಾನು ಭಾಳ ಪ್ರಯತ್ನ ಮಾಡಿ ಜಿ ಎಮ್ ಅವ್ರು ಭೇಟಿಯಾಗಿ ಆಫೀಸರ್ಸ್ಗೆಲ್ಲ ವಿನಂತಿ ಮಾಡಿ ಸುಮಾರು ಅದಕ್ಕೆ ಬೇಕಾಗತಕ್ಕಂಥ ಹಣವನ್ನು ಮಂಜೂರಾತಿ ಮಾಡಿಸಿ ಸುಮಾರು 19 ಕೋಟಿ ರೂಪಾಯಿ ಇಲಾಖೆಯವರು ಮಂಜೂರಾತಿ ಮಾಡಿದ್ರು. ಮಂಜೂರಾತಿ ಮಾಡಿ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಎನ್ಕ್ರೋಚ್ ಮಾಡಿದರು. ಅದನ್ನೆಲ್ಲ ಡಿ ಸಿ ಅವ್ರಿಗೂ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ಅದನ್ನೆಲ್ಲ ಸರಿಪಡಿಸಿದೆ. ಮುಂದೆ ಅಲ್ಲಿ ದೊಡ್ಡದೊಂದು ನಮ್ಮ ನೀರಿನ ಪೈಪ್, ಕುಡಿಯೋ ನೀರಿನ ಪೈಪ ಹೈದು ಹೋಗ್ಯದ. ಆಮೇಲೆ ಗಟ್ರದೊಂದು ಪೈಪ್ ಏನೋ ಅಲ್ಲಿ ಅದ. ಹೀಗಾಗಿ ಅದನ್ನು ತೆಗೆದು ಹಾಕಬೇಕು. ಆದರೆ ಇಲಾಖೆಯವರು, ನಮ್ಮ ಇಲಾಖೆಯವರು ಏನಂತಾರೆ, ಇದು ನೋಡಿ ಊರು ಹೊರಗಡೆಯಲ್ಲೇ ಬೇರೆಗರೆ ಆಗಿದ್ರೆ ನಾವು ನಮ್ಮ ಖರ್ಚಲ್ಲೇ ನಾವು ಮಾಡ್ತಿದ್ದೆವು. ಆದರೆ ಇದು ಸಿಟಿ ಒಳಗದ, ಅವರು ಯುಟಿಲಿಟಿ ಅದ, ಸಿಟಿ ಒಳಗೆ ಯುಟಿಲಿಟಿ ಮಾಡ್ತಾರೆ ನೀರು ಮತ್ತೊಂದು, ಅದು ಆ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅಂಥೇಳಿ ಅವ್ರ ವಾದ. ಹೀಗಾಗಿ ನಾನು ಡೆಪ್ಟಿ ಕಮಿಷನರ್ ಅವ್ರಿಗೆ ಹೇಳಿದೆ, ಆಮೇಲೆ ಚೀಫ್ ಸೆಕ್ರೆಟ್ರಿ ಅವ್ರಿಗೆ ಹೇಳಿದೆ, ಆಮೇಲೆ ಸಂಬಂಧಪಟ್ಟ ಸೆಕ್ರೆಟ್ರಿ ಅವರಿಗೆ ಎಲ್ಲರಿಗೂ ನಾನು ಮಾತಾಡಿದೆ. ನೋಡಿ ಈ ಸಮಸ್ಯೆ ಅದ, 19 ಕೋಟಿ ರೂಪಾಯಿ ಬಂದು ಇಲ್ಲಿ ಇಲಾಖೆದು ಬಿದ್ದದ. ಆದರೆ ಇವು ನಿಮ್ಮ ಯುಟಿಲಿಟಿದು ಏನು ನೀವು ಬಳಸ್ತೀರಿ ಇಲ್ಲಿ ಸಿಟಿಯವರು, ಅದನ್ನು ಒಂದು ಸ್ವಲ್ಪ ಶಿಫ್ಟ್ ಮಾಡಿ ಕೊಡಬೇಕು ಅಂಥೇಳಿ ಭಾಳ ಸಲ ಹೇಳಿದ್ರು. ಏನೂ ಅದಕ್ಕೆ ಒಳ್ಳೆ ರೆಸ್ಪಾನ್ಸೇ ಇಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ಕೋತೀನಿ. ಈಗ ಸುಮಾರು 3 ತಿಂಗಳಿಂದ ಹಣ ಬಂದು ಇಲ್ಲಿ ಕೇಂದ್ರ ಸರ್ಕಾರದ ಹಣ ಇಲ್ಲಿ ಬಂದು ಬಿದ್ದದ. ಆದರೆ ಈಗ ಇದು ಯುಟಿಲಿಟಿ ಅದನ್ನು ಆ ನೀರಿನ ಪೈಪು ಮತ್ತೊಂದು ಅವನ್ನೆಲ್ಲ ಒಂದು ಸ್ವಲ್ಪ ತೆಗೆದು ಹಾಕಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡ್ರೆ ಮಾಡ್ಕೊಳ್ಳಲಾಗಿರಿ. ಅದಕ್ಕೆ ದಯವಿಟ್ಟು ಇದಕ್ಕೊಂದು ಸ್ವಲ್ಪ ಭಾಳ ಜನರ ಕಿರಿಕಿರಿ ಆಗ್ಯದ. ಅಲ್ಲಿ ನೋಡಿರಿ, ದಿನ ಒಬ್ಬರು ನೀವು ಟಿ ವಿನವರು ಹೋಗಿ ಅಲ್ಲಿ ರೈತರು ಅವರು ಜನರಿಗೆ ಇಂಟರ್ವ್ಯೂ ಮಾಡ್ತೀರಿ ನೀವು, ಇದು ಹಂಗಾಯಿತು ಹಿಂಗಾಯಿತು ಅಂಥೇಳಿ. ನನಗೂ ಕೇಳಿ ಸಾಕಾಗ್ಯದ. ಅದಕ್ಕೆ ನಾನು ಲಾಸ್ಟ್ ಇದು ಇನ್ನು ಮುಂದೆ ನಾನು ಡೆಪ್ಟಿ ಕಮಿಷನರ್ಗೆ ಹೇಳಿದೆ, ಡಿವಿಷನಲ್ ಕಮಿಷನರ್ಗೆ ಹೇಳಿದೆ, ಸೆಕ್ರೆಟ್ರಿಗೆ ಹೇಳಿದೆ, ಇವತ್ತಿಗೂ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ಸಡ್ಲು ಬಿಟ್ಟರೆ ಅದು ದುಡ್ಡು ವಾಪಸ್ ಹೋಗ್ತದೆ. ಅವ್ರು 18 ಕೋಟಿ ಇಲ್ಲಿ ಬಿದ್ದದ, ವಾಪಸ್ ಹೋಗ್ಬಿಡ್ತವೆ. ವಾಪಸ್ ಹೋಯ್ತು ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರದವ್ರು ಜವಾಬ್ದಾರಿ ತೊಗೋಬೇಕಾಗ್ತದೆ. ಅದಕ್ಕೆ ಇಲ್ಲ ತಾವು ಜವಾಬ್ದಾರಿ ತೊಗೊಳ್ಳೋದಿಲ್ಲ ಅಂತಂದ್ರೆ ಅದನ್ನು ಹಣ ಬೇಕಾಗತಕ್ಕಂಥ, ಅದಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಬೇಕಾಗತಕ್ಕಂಥ ಹಣ ಅವ್ರು ಕೊಡಬೇಕು. ಆದರೆ ಅವ್ರು ಕೆಲವೊಬ್ಬರು ಏನು ಹೇಳ್ತಾರೆ ಇಲ್ಲಿ ಸರ್ಕಾರದಾಗ, ಅಲ್ರಿ ಅದು ನೀವೇ ರೈಲ್ವೇದವ್ರು ಯಾವುದಕ್ಕೆ ಮಾಡ್ತಾರೆ? ಅವರು ಉಪಯೋಗ ಮಾಡ್ತಾರೆ ರೈಲ್ವೇದವರು. ಹಿಂದೆ ರಾಜ್ಯ ಸರ್ಕಾರವು ಈಗೇನೆಲ್ಲ ಬ್ರಿಡ್ಜ ಮತ್ತೊಂದು ಎಲ್ಲ ಆಗ್ಯಾವ, ಇವಕ್ಕೆ ಅರ್ಧ ಖರ್ಚ ರಾಜ್ಯ ಸರ್ಕಾರ ಕೊಡಬೇಕು ಅಂಥೇಳಿ ಹಿಂದೆ ತೀರ್ಮಾನ ಆಗಿತ್ತು ಮೋದಿಯವರು ಬಂದ ಮೇಲೆ. ಆಮೇಲೆ ಇವರು ಯಾರೂ ಅಂದರೆ ರಾಜ್ಯ ಅಂದರೆ ಕರ್ನಾಟಕ ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೂ ಅದಕ್ಕೆ ಅವಕಾಶ ಕೊಡಲಿಲ್ಲ, ಅವ್ರು ಹಣ ಕೊಡಲಿಲ್ಲ. ಹೀಗಾಗಿ ಕಡೆಗೆ ಏನು ಮಾಡಿದ್ರು, ಮತ್ತೊಂದು ಸಲ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಎಂಟೈರ್ ಏನು ಊರು ಹೊರಗಡೆ ಏನು ಕೆಲಸ ಇರ್ತದೆ ಅದೆಲ್ಲ ನಾವೇ ಕೇಂದ್ರ ಸರ್ಕಾರದವರೇ ಬರೆಸ್ಕೊಂಡು ಕೆಲಸ ಮಾಡೋಣ ಅಂಥೇಳಿ ಮಾಡ್ಕೋತದಾರ. ಆದರೆ ಈ ಸಿಟಿನೊಳಗೂ ಕೂಡ ಅವ್ರಿಗೆ ಮಾಡಂದ್ರೆ ಅವ್ರು ಹೆಂಗೆ ಮಾಡ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಈಗ. ಅದಕ್ಕಾಗಿ ಇದು ಯಾವ ರೀತಿ ಇದನ್ನು ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ನನಗಂತೂ ಭಾಳ ತುತ್ತಾಗ್ಯದ. ಯಾಕಂದರೆ ಜನ ಪಾಪ ಅವ್ರಿಗೆ ಇಲ್ಲ ಅದನ್ನು ಆಗಿಲ್ಲ ಅಂತಂದ್ರೆ ಜನ ಏನು ಮಾಡೋಕೆ ಅವ್ರು ಗೇಟ್ ಬಂದ್ ಮಾಡಿಬಿಡ್ತಾರೆ. ಈಗ ದಿವ್ಸಕ್ಕೊಂದು 20-30 ಟ್ರೈನ್ ಹೋಗ್ತಾವೆ, ಅಲ್ಲಿ ತೊಂದರೆ ಆಗ್ತದೆ. ಆಮೇಲೆ ಇವು ಬಸ್ಗಳು ಬಸ್ಗಳು ಈ 4 ವೀಲರ 2 ವೀಲರ್ 1 ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಹಿಂದೆ ನಿಂದಿರ್ತಾವೆ. ಅದರ ಬ್ಲೇಮ್ ಯಾರು ತೊಗೊಳ್ಳೋರು? ಅಲ್ಲಿ ಹೋಗಿ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಜನ ಹೇಳ್ತಾರೆ ಈ MP ಅವರು ರಾಜಕೀಯ ಮಾಡೋರು ಇದ್ರ ಯಾರು ಕಾಳಜಿ ಮಾಡಲ್ರತ್ತ. ಕಾಳಜಿ ನಾ ಮಾಡಿನಲ್ಲಪ್ಪ. ಈಗ 20 ಕೋಟಿ ರೊಕ್ಕ ಕೊಡಿಸಿನಿ, ನೀವು ಅಂಡರ್ ಪಾಸಿಗೆ ನಿಮಗೆ ದಾಡ್ಯಾಗದ ರಾಜ್ಯ ಸರ್ಕಾರದವ್ರಿಗೆ ಕೈ ಎತ್ತಿರಿ ಅಡ್ಡು, ನೀವೇ ಮಾಡಿರಿ ಇದು ಭಾಳ ಅಸಹಿತನ ಕೆಲಸ ಅಂತಕ್ಕಂಥದ್ದು ಹೇಳಿ ನಾ ಸರ್ಕಾರ ಮೇಲೆ ಮತ್ತೊಂದು ಸಲ ಒತ್ತಾಯ ಮಾಡ್ತೀವಿ. ಇದೇ ರೀತಿ ನೀವು ಮಾಡಿದ್ರೆ ಇನ್ನು ನಾವು ಡೆಪ್ಟಿ ಕಮಿಷನರ್ ಹತ್ರ ಆಫೀಸ್ಗೆ ಹೋಗಿ ನನ್ನೆಲ್ಲ ಕಾರ್ಯಕರ್ತರನ್ನ ಅಲ್ಲೇ ಕುಂದಿರಿಸ್ಬೇಕಾಗ್ತದೆ ಇದೇ ರೀತಿ ಆದರೆ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋತೀನಿ, ಅದು ಈ ಸಮಸ್ಯೆ ತಾವು ಬೇಗ ಬಗೆಹರಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡನೇದ್ದು ಏನಪ್ಪ ಅಂತಂದ್ರೆ, ನಾಗರಭಾವಿನಲ್ಲಿ ಒಬ್ಬ ದಲಿತ ಹುಡುಗನ ಹೀನಾಯಮಾನವಾಗಿ ಕೊಲೆ ಮಾಡಿದ್ದಾರೆ. ಆ ಕೊಲೆ ಬಗ್ಗೆ ನಾನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರ ವಹಿಸಿ
ಸರಿಯಾದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂಥೇಳಿ ನಾನು ನಮ್ಮ ಇಲಾಖೆಯ ಮೇಲೆ ನಾನು ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಊರಾಗ ಸಿಟಿನಲ್ಲಿ ಕೊಟ್ಟಿಲ್ಲ. ಈಗ ನನ್ನಲ್ಲಿ 5-6 ಮಾಡಿಸಿನಲ್ಲ ಅಂಡರ್ ಪಾಸು. ನಾವು ₹1 ಕೇಳಿಲ್ಲ. ನಮ್ಮ ಇಂಡಿ ತಾಲೂಕಿನಾಗ 5-6 ಅಂಡರ್ ಪಾಸ್ ಮಾಡ್ತೀನಿ. ಈ ಕಡೆನೂ ಇಲ್ಲಿ ಅಂಡರ್ ಪಾಸ್ ನಡೆದದ. ಇಲ್ಲಿ ಎಲ್ಲಿ ನಮ್ಮ ಬಾಗೇವಾಡಿ ತಾಲೂಕಿನಾಗ ಅವಕ್ಕೆ ಯಾರೂ ನಾವು ರೊಕ್ಕ ಕೇಳಿಲ್ಲ. ಅವೆಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ದುಡ್ಡು ತಂದು ಹಾಕ್ಯಾರ. ಇಲ್ಲಿ ಯುಟಿಲಿಟಿ ಇವ್ರು ಬಳಸ್ತಕ್ಕಂಥ ಕೆಲಸ ರೀ ಇದು. ಮತ್ತು ನೀವೇ ಮಾಡಿರಿ ಅಂದ್ರೆ ನಾ ಕಿತ್ತು ಹೋಗಿಸ್ತೀನಿ ನಾಳೆ ಆ ಪೈಪ. ಮತ್ತು ಏನು ಮಾಡ್ತಾರೆ? ಜನರಿಗೆ ತೊಂದರೆ ಆಗ್ತದೆ, ಅವ್ರ ಮುಂಡೆಗಳಿಗೆ ತೊಂದರೆ ಆಗೋದಿಲ್ಲ. ಜನರಿಗೆ ತೊಂದರೆ ಆಗ್ತದೆ, ನಾ ಸುಮ್ಮದೀನಿ. ಇಲ್ಲೊಂದು 2 JCB ಅದು ಕಿತ್ತು ಹೋಗಿಲ್ಲಕ್ಕೆ ಬರ್ತದಿಲ್ಲ ರೀ. ಮತ್ತು ಈಗ ಮಾಡಿದ್ರೆ ಹಾಗೆ ಆಗ್ತದಲ್ಲ. ಅದಕ್ಕೆ ಇದು ಭಾಳ ಸೀರಿಯಸ್ ಮ್ಯಾಟ್ರ್ ಅದ ರೀ ನಿಜವಾಗಿ.